ಫಲಿಸದಾಯಿತೆ ಪೂಜಾ ಫಲವು ಉಳಿಯದಾಯಿತೆ ಪತಿಯ ಪ್ರಾಣವು ಫಲಿಸದಾಯಿತೆ ಪೂಜಾ ಉಳಿಯದಾಯಿತೆ ಪತಿಯ ಪ್ರಾಣವು ಕಳೆದು ಹೋಯಿತೆ ಸಕಲ ಸೌಭಾಗ್ಯವು ಕಳೆದು ಹೋಯಿತೆ ಸಕಲ ಸೌಭಾಗ್ಯವು ಇನ್ನು ಉಳಿದಿರುವುದೊಂದೇ ಇನ್ನು ಉಳಿದಿರುವುದೊಂದೇ ಜೀವಪತಿಗೆ ಅರ್ಪಿತವು ಯಾವ ಜನ್ಮದ ಪಾಪಲೇಪವೋ ಸುರಮುನಿಗಳು ನೀಡಿದ ಶಾಪವೋ ಯಾವ ಜನ್ಮದ ಪಾಪಲೇಪವೋ ಸುರಮುನಿಗಳು ನೀಡಿದ ಶಾಪವೋ ಕಂದ ಇಂದ್ರಜಿತು ಅಯ್ಯೋ ಪರಮ ಮಂಗಳೆಯರು ನೊಂದ ಕೋಪವು ಪರಮ ಮಂಗಳೆಯರು ನೊಂದ ಕೋಪವು ಅಳಿಸಿ ಹೋಯಿತೆ ಎನ್ನ ಸೌಭಾಗ್ಯವು ಫಲಿಸದಾಯಿತೆ ಪೂಜಾ ಫಲವು ಎಲೆ ರಾಕ್ಷಸ ವೀರರೇ, ನಾನು ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿದ್ದೇನೆ. ಒಂದೊಂದು ತಪಸ್ಸಿಗೂ ಆ ಬ್ರಹ್ಮದೇವನು ಮೆಚ್ಚಿ ವರವನ್ನು ದಯಪಾಲಿಸಿದ್ದಾನೆ. ಆ ವರಗಳ ಫಲದಿಂದ ದೇವದಾನವರಾಗಿ ಯಾರಿಂದಲೋ ನನಗೆ ಭಯವಿಲ್ಲ. ಹೌದು ಮಹಾಪ್ರಭು, ನಿಮ್ಮ ಹೆಸರನ್ನು ಕೇಳಿದರೆ ಸಕಲ ಲೋಕಗಳು ಹೆದರಿ ನಡುಗುತ್ತವೆ. ಆ ಬ್ರಹ್ಮನ ವರದಿಂದ ನನ್ನ ಬಳಿ ಸೂರ್ಯಪ್ರಭೆಗೆ ಸಮಾನವಾದ ಒಂದು ಕವಚವಿದೆ. ಆ ಕವಚವನ್ನು ಧರಿಸಿ ನಾನು ದೇವತೆಗಳ ಮೇಲೆ ಯುದ್ಧಕ್ಕೆ ಹೋಗಿದ್ದೆ. ಇಂದ್ರನ ವಜ್ರಾಯುಧವು ಆ ಕವಚವನ್ನು ಛೇದಿಸಲಾಗಲಿಲ್ಲ. ಈಗ ನಾನು ಆ ಕವಚವನ್ನು ಧರಿಸಿ ರಥವನ್ನೇರಿ ರಣರಂಗಕ್ಕೆ ಹೋದರೆ ನನ್ನನ್ನು ತಡೆಯಬಲ್ಲ ವೀರ ಮೂರು ಲೋಕದಲ್ಲಿಯೂ ಯಾರಿದ್ದಾರೆ? ಯಾರಿಲ್ಲ ಪ್ರಭು, ಯಾರೂ ಇಲ್ಲ. ಸಾಕ್ಷಾತ್ ದೇವೇಂದ್ರನೇ ನನ್ನೊಡನೆ ಯುದ್ಧ ಮಾಡಲು ಹಿಂಜರಿಯುತ್ತಾನೆ. ಚತುರ್ಮುಖ ಬ್ರಹ್ಮನು ನನಗೆ ಪ್ರಸನ್ನನಾಗಿ ದಿವ್ಯಾಸ್ತ್ರಗಳೊಡನೆ ಒಂದು ಮಹಾಧನುಸ್ಸನ್ನು ದಯಪಾಲಿಸಿದ್ದಾನೆ. ಮುಂದೆ ನಡೆಯಲಿರುವ ಮಹಾಯುದ್ಧದಲ್ಲಿ ಆ ರಾಮ ಲಕ್ಷ್ಮಣರನ್ನು ಸಂಹರಿಸಲು ಆ ಧನುಸ್ಸನ್ನು ತೆಗೆದುಕೊಂಡು ಬನ್ನಿ. ತರುತ್ತೇವೆ ಪ್ರಭು, ತರುತ್ತೇವೆ. ನನ್ನ ಪುತ್ರ ಇಂದ್ರಜಿತು ಮಾಯಾ ಸೀತೆಯನ್ನು ಸಂಹರಿಸಿದ. ಆದರೆ ನಾನು ನಿಜವಾದ ಸೀತೆಯನ್ನು ಸಂಹರಿಸಿ ನನ್ನ ಪುತ್ರನ ಸಾವಿನ ಸೇಡನ್ನು ತೀರಿಸಿಕೊಳ್ಳುತ್ತೇನೆ. ಆ ಸೀತೆಯನ್ನು ಕೊಲ್ಲುತ್ತೇನೆ.
ನಮ್ಮ ಪ್ರಭು ವಿಪರೀತ ಕೋಪಗೊಂಡಿದ್ದಾರೆ. ಪುತ್ರ ಸಹೋದರರನ್ನು ಕಳೆದುಕೊಂಡಿರುವ ಮಹಾಪ್ರಭುಗಳು ತುಂಬಾ ಕುಪಿತರಾಗಿದ್ದಾರೆ. ಇವರು ಆಡಿದಂತೆಯೇ ಮಾಡುತ್ತಾರೆ. ರಾಮಲಕ್ಷ್ಮಣರಿಗೆ ದುಃಖ ಉಂಟು ಮಾಡಲು ಸೀತೆಯನ್ನು ಖಂಡಿತ ಕೊಂಡು ಬಿಡುತ್ತಾರೆ. ರಾಕ್ಷಸವಿರದೆ ರಾವಣ ಮಹಾಪ್ರಭುಗಳಲ್ಲಿ ಪುತ್ರ ಶೋಕದಿಂದ ಆಕ್ರೋಶಗೊಂಡಿರುವ ಮಹಾಪ್ರಭುಗಳು ಸೀತೆಯನ್ನು ಕೊಲ್ಲುವುದಾಗಿ ಅಶೋಕವನದತ್ತ ಧಾವಿಸಿದರು. ಹಾಗಾಗಬಾರದು. ಕಂದ, ಮೇಘನಾದ, ಕಣ್ಣು ಬಿಡು, ನನ್ನತ್ತ ನೋಡು. ನಿನ್ನ ಹೆತ್ತ ತಾಯಿ ಬಂದಿದ್ದೇನೆ. ಕಂದ, ನನ್ನ ಹೆತ್ತ ಕರುಳು ಸುಟ್ಟು ಹೋಗುತ್ತಿದೆ. ಒಂದೇ ಒಂದು ಸಲ ಮಾತೇ ಎಂದು ಬಾಯಿ ತುಂಬ ನನ್ನನ್ನು ಕರೆದು ಬಿಡು. ಕಂದ, ಈ ನಿನ್ನ ಮಡದಿ ಸುಲೋಚನಾಳನ್ನು ನೋಡು. ನಿನಗಾಗಿ, ನಿನ್ನ ಕ್ಷೇಮಕ್ಕಾಗಿ ಹಗಲಿರುಳು ಹಂಬಲಿಸಿದ ಇವಳ ಮೇಲೆ ಕರುಣೆ ತೋರು. ನಿನ್ನ ವಿಯೋಗದಿಂದ ಬೆಂಕಿಯಲ್ಲಿ ಬೆಂದ ಬಾಳೆಯ ಕುಡಿಯಂತೆ ಬೇಯುತ್ತಿದ್ದಾಳೆ. ಎದ್ದೇಳು ಕಂದ. ಈ ನಿನ್ನ ತಾಯಿ ಪತ್ನಿಯರತ್ತ ನೋಡದೆ ನೀನು ಹೀಗೆ ಮೈ ಮರೆತು ಮಲಗುವುದು ಸರಿಯೇ? ಏಳು ಇಂದ್ರಜಿತ್ತು, ಏಳು ಕಂದ, ಎದ್ದೇಳು, ಎದ್ದೇಳು, ಏಳು. ಎದ್ದೇಳು ಮಗನೇ, ಏಳು, ಏಳು. ಇಲ್ಲ ದೇವರೇ, ಇವರು ಇನ್ನು ಹೇಳುವುದಿಲ್ಲ, ಎಂದೆಂದು ಹೇಳುವುದಿಲ್ಲ. ನಾವು ಎಷ್ಟೇ ಗೋಳಾಡಿದರು, ನಮ್ಮ ಹೃದಯ ಚಿತ್ರವಾದರು. ಇವರು ಹೇಳುವುದಿಲ್ಲ, ಇವರು ಹೇಳುವುದಿಲ್ಲ ದೇವರೇ, ಇವರು ಹೇಳುವುದಿಲ್ಲ. ಸೀತೆ, 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 ರಾವಣ ಪ್ರಭು ಕ್ರೋಧಾವಿಷ್ಟರಾಗಿ ಕತ್ತಿ ಹಿಡಿದು ಇತ್ತ ಕಡೆಯೇ ಬರುತ್ತಿದ್ದಾರೆ. ಏನು ಅನಾಹುತವಾಗುವುದೋ ಗೊತ್ತಿಲ್ಲ. ಆ ದುಷ್ಟ ರಾವಣ ಕ್ರೋಧಾವೇಶದಿಂದ ಇತ್ತ ಬರಲು ಕಾರಣವೇನಿರಬಹುದು? ಇಷ್ಟು ಕಾಲ ನನ್ನನ್ನು ಹಲವು ಆಮಿಷಗಳಿಂದ ತನ್ನ ವಶ ಮಾಡಿಕೊಳ್ಳಲು ಪ್ರಯತ್ನಿಸಿ ನಿರಾಶೆಗೊಂಡು ನನ್ನನ್ನು ಕೊಲ್ಲಲು ಬಂದಿರಬಹುದೇ? ಅಥವಾ ಇಂದ್ರಜಿತುವಿನ ಸಾವಿನಿಂದ ಕೆರಳಿ ಶ್ರೇಷ್ಠರಾದ ರಾಮ ಲಕ್ಷ್ಮಣರನ್ನೇನಾದರೂ ಕೊಂದು ಬಿಟ್ಟನೆ? ಅಯ್ಯೋ, ಹಾಗೇನಾದರೂ ಆದರೆ ನನ್ನ ಜೀವನಕ್ಕೆ ಧಿಕ್ಕಾರವಿರಲಿ. ಅಥವಾ ಪುತ್ರ ಶೋಕದಿಂದ ಮರಳುಗೊಂಡಿರುವ ದುರಾಲೋಚನೆಯಲ್ಲೇ ಮುಳುಗಿರುವ ಈ ನೀಚ ರಾವಣನಿಗೆ ನನ್ನ ಸ್ವಾಮಿಯನ್ನು ಲಕ್ಷ್ಮಣನನ್ನು ಕೊಲ್ಲುವ ಸಾಮರ್ಥ್ಯವೆಲ್ಲಿದೆ? ವಂಚಕನಾದ ಅವನು ರಾಮ ಲಕ್ಷ್ಮಣರಿಗೆ ದುಃಖ ಉಂಟು ಮಾಡಲು ನನ್ನನ್ನು ಕೊಲ್ಲಲು ಬಂದಿರಬಹುದೇ? ಮಹಾಪ್ರಭು, ಮಹಾಪ್ರಭು, ಇಲ್ಲಿ ಮಹಾಪ್ರಭು, ಕ್ಷಮಿಸಿ, ದಯವಿಟ್ಟು ನನ್ನ ಮಾತನ್ನು ಕೇಳಿ ಮಹಾಪ್ರಭು. ಇಲ್ಲ,
ಇಲ್ಲ ಸುಪಾರ್ಶ್ವ, ಸಾಧ್ಯವಿಲ್ಲ. ನಾನು ಯಾರ ಮಾತನ್ನು ಕೇಳುವುದಿಲ್ಲ. ಬೆಂಕಿಯ ಜ್ವಾಲೆಯಂತೆ ದಗದಗಿಸುತ್ತಿರುವ ನನ್ನ ಹೃದಯ ಶಾಂತವಾಗಬೇಕಾದರೆ ಈ ಸೀತೆಯ ಸಂಹಾರವಾಗಲೇಬೇಕು. ನನ್ನ ಪುತ್ರನ ಸಾವಿಗೆ ಕಾರಣವಾದ ಇವಳು ಇನ್ನೊಂದು ಕ್ಷಣವೂ ಬದುಕಿರಕೂಡದು. ಬೇಡಿ ಪ್ರಭು, ಬೇಡಿ, ಕ್ಷಮಿಸಿ ಮಹಾಪ್ರಭು. ತಮ್ಮ ದುಃಖವೇನೆಂಬುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ಪುತ್ರ ಶೋಕದ ಕಾರಣದಿಂದಾಗಿ ತಾವು ದುಡುಕಬಾರದು. ಶೋಕದ ಬರದಿಂದ ತಮ್ಮ ಘನತೆ ಪ್ರತಿಷ್ಠೆಗಳಿಗೆ ಕುಂದಾಗುವಂತೆ ತಾವು ನಡೆದುಕೊಳ್ಳಬಾರದು. ದಯವಿಟ್ಟು ಆಲೋಚಿಸಿ ಮುನ್ನಡೆಯಿಡಿ ಪ್ರಭು. ಆಲೋಚಿಸುತ್ತೇನೆ. ಈ ಸೀತೆಯನ್ನು ಕೊಂದ ನಂತರ ಆಲೋಚಿಸುತ್ತೇನೆ. ಬೇಡಿ ಪ್ರಭು, ಬೇಡಿ. ಈಗ ಈ ಪಾಪಿಯಿಂದ ನಾನು ನನ್ನ ಪತಿಯಿಂದ ಶಾಶ್ವತವಾಗಿ ದೂರವಾಗುವಂತಾದರೆ ಏನು ಗತಿ? ಅಯ್ಯೋ ವಿಧಿ, ನನ್ನ ಪ್ರಾಣ ಹೋಗುವ ಮುನ್ನ ಒಂದೇ ಒಂದು ಸಲ ನನ್ನ ಪತಿಯ ಮುಖವನ್ನು ನೋಡುವ ಭಾಗ್ಯವನ್ನಾದರೂ ಕರುಣಿಸು. ದಯಾಮಯಿಯಾದ ಸರ್ವಮಂಗಳಿಯ ಸಂಕಲ್ಪ ಅದೇ ಇರುವಾಗ ಹೋದ ಜೀವ ಮರಳಿ ಮತ್ತೆ ಬರಲು ಸಾಧ್ಯವೇ ಇಲ್ಲ. ಇದೇ ಸತ್ಯ. ಈ ಕಠಿಣವಾದ ಸತ್ಯವನ್ನು ನಾವು ಒಪ್ಪಲೇಬೇಕು. ಹೇಗೆ ಒಪ್ಪಲಿ ಸುಲೋಚನಾ? ಹೇಗೆ ತಾನೇ ಒಪ್ಪಲಿ? ನನ್ನ ಕರುಳನ್ನು ಕತ್ತರಿಸಿಕೊಂಡು ಹುಟ್ಟಿದ ಮಗ ಈಗ ಜೀವವಿಲ್ಲದೆ ಮಲಗಿದ್ದಾನೆಂದು ಹೇಗೆ ಒಪ್ಪಿಕೊಳ್ಳಲಿ? ಅಯ್ಯೋ ದೇವರೇ, ಅನ್ಯ ಮಾರ್ಗವೇ ಇಲ್ಲ. ಧೈರ್ಯ ತಂದುಕೊಳ್ಳಿ. ನಾನಂತೂ ನಿರ್ಧಾರ ಮಾಡಿದ್ದೇನೆ ಅತ್ತೆಯವರೇ. ಏನು ನಿರ್ಧಾರ ಮಗಳೇ? ಪತಿ ಇಲ್ಲದ ಲೋಕದಲ್ಲಿ ಬದುಕಿರಲು ನನಗೆ ಯಾವ ಕಾರಣವೂ ಇಲ್ಲ. ನಾನು ಇವರೊಂದಿಗೆ ಪರಲೋಕಕ್ಕೆ ಪ್ರಯಾಣ ಬೆಳೆಸುತ್ತೇನೆ. ಸುಲೋಚನಾ, ಬೇಡ ಮಗಳೇ, ಬೇಡ. ಪುತ್ರನನ್ನು ಕಳೆದುಕೊಂಡು ಪರಿತಪಿಸುತ್ತಿರುವಾಗ ನಿನ್ನನ್ನು ನಾನು ಕಳೆದುಕೊಳ್ಳಲಾರೆ. ಪುತ್ರ ಶೋಕದ ನಿರಂತರ ಬೇಗೆಯಲ್ಲಿ ನೀನಾದರೂ ನನ್ನ ಜೊತೆ ಇರಬೇಕು. ಇಲ್ಲ ಅತ್ತೆಯವರೇ, ನಾನು ನಿರ್ಧಾರ ಮಾಡಿದ್ದೇನೆ. ಪತಿವ್ರತೆಯಾದವಳ ಪರಮ ಧರ್ಮವನ್ನು ಪಾಲಿಸಲು ನಾನು ಹೊರಟಿದ್ದೇನೆ. ದಯಮಾಡಿ ನನ್ನನ್ನು ಕಳಿಸಿಕೊಡಿ. ಅಯ್ಯೋ ಸುಲೋಚನಾ, ಪುತ್ರ ಸೊಸೆ ಇಬ್ಬರನ್ನು ಕಳೆದುಕೊಂಡು ನಾನು ಬದುಕಬೇಕೆ? ಹೇಳು, ನಾನು ಬದುಕಬೇಕೆ? ಮಾವನವರಿಗಾಗಿ ನೀವು ಬದುಕಲೇಬೇಕು. ಅದು ನಿಮ್ಮ ಧರ್ಮ. ನನಗೆ ನನ್ನ ಧರ್ಮವನ್ನು ಪಾಲಿಸಲು ಅವಕಾಶ ಮಾಡಿಕೊಡಿ. ಮಹಾರಾಜ, ತಾವು ಸಾಕ್ಷಾತ್ ಕುಬೇರನ ಸಹೋದರ. ಈ ರೀತಿ ಕ್ರೋಧವಶರಾಗಿ ಸೀತೆಯನ್ನು ಕೊಲ್ಲಲು ಮುಂದಾಗುವುದು ತರವೇ? ತರವಲ್ಲ ಎಂದು ಹೇಳುವ ಧೈರ್ಯ ಯಾರಿಗಿದೆ? ನನ್ನ ಪುತ್ರನನ್ನು ಕಳೆದುಕೊಂಡ ಶೋಕ ಶಮನವಾಗಬೇಕಾದರೆ ಈ ಕಾರ್ಯ ನಡೆಯಲೇಬೇಕು. ಬೇಡಿ ಮಹಾರಾಜ, ವೇದಾದಿಗಳನ್ನು ಶಾಸ್ತ್ರಬದ್ಧವಾಗಿ ಗುರುಕುಲದಲ್ಲಿ ಅಧ್ಯಯನ ಮಾಡಿ ಬಂದ ಜ್ಞಾನಿ ನೀವು. ಈ ರೀತಿ ಸ್ತ್ರೀವಧೆ ಮಾಡಲು ಹಾತೊರೆಯುವುದು ತರವಲ್ಲ. ಸುಪಾರ್ಶ್ವ, ಇವಳು ಅಂತಿಂತ ಹೆಣ್ಣಲ್ಲ. ಈ ಸ್ತ್ರೀಯ ಕಾರಣದಿಂದಲೇ ರಾಮನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ವಾನರೊಡನೆ ಲಂಕೆಗೆ ಬಂದಿದ್ದು. ಈ ಸ್ತ್ರೀಯ ಕಾರಣದಿಂದಲೇ
ಆ ಕಪಿ ಹನುಮಂತ ಲಂಕಾ ದಹನ ಮಾಡಿದ. ಈ ಸ್ತ್ರೀಯ ಕಾರಣದಿಂದಲೇ ನನ್ನ ಪ್ರಿಯ ಸಹೋದರ ಕುಂಭಕರ್ಣ ನನ್ನ ಪ್ರೀತಿ ಪುತ್ರ ಮೇಘನಾದ ಮೃತ್ಯುವಶರಾದರು. ಲಂಕೆಗೂ ರಾಕ್ಷಸ ಕುಲಕ್ಕೂ ವಿನಾಶಕಾರಿಯಾದ ಈ ಸ್ತ್ರೀಯನ್ನು ಹತ್ಯೆ ಮಾಡುವುದು ಅಪರಾಧವಲ್ಲ, ಅದೇ ಧರ್ಮ. ಮಹಾರಾಜ, ಎಲ್ಲದಕ್ಕೂ ಮೊದಲು ತಾವು ಈ ಸೀತೆಯನ್ನು ಏಕೆ ಅಪಹರಿಸಿ ತಂದಿರೆಂಬುದನ್ನು ನೆನಪು ಮಾಡಿಕೊಳ್ಳಿ. ಚಿನ್ನದ ಮೈಕಾಂತಿಯುಳ್ಳ, ಪೂರ್ಣ ಚಂದನಂತಹ ಮುಖವುಳ್ಳ, ಜಿಂಕೆಯಂತಹ ಸುಂದರವಾದ ನಯನಗಳಿಂದ ಶೋಭಿಸುವ ಮನೋಹರ ರೂಪಿನ ನೀನು ಯಾರೋ? ಶ್ರೀದೇವಿಯೋ, ಭೂದೇವಿಯೋ, ಅಪ್ಸರೆಯೋ, ಗಂಧರ್ವ ಕನ್ಯೆಯೋ, ಅಥವಾ ಮನ್ಮಥನ ಮನದನ್ನೇ ರತಿದೇವಿಯೋ? ನಿನ್ನನ್ನು ನೋಡಿದ ಕ್ಷಣ ನನ್ನ ಪತ್ನಿಯರ ಮೇಲಿನ ವ್ಯಾಮೋಹವೇ ಹೊರಟು ಹೋಗಿದೆ. ನಿನ್ನ ಮೇಲೆ, ಕೇವಲ ನಿನ್ನ ಮೇಲೆ ನನಗೆ ಅತೀವವಾದ ವ್ಯಾಮೋಹ ಉಂಟಾಗಿದೆ. ನನ್ನ ಅಂತಃಪುರದಲ್ಲಿ ನಾನಾ ದೇಶದ ಸುಂದರಿಯರಿದ್ದಾರೆ. ನೀನು ಅವರಿಗೆಲ್ಲ ಅಗ್ರಮಹಿಷಿಯಾಗು. ನೋಡಿ ಪ್ರಭು, ತಮ್ಮನ್ನು ಮರುಗೊಳಿಸಿ ಆ ಚೆಲುವೆಯನ್ನು ಸಮ್ಮರಿಸಲು ನಿಮಗೆ ಮನಸ್ಸಾದರೂ ಹೇಗೆ ಬರುತ್ತದೆ? ಆದರೆ ನನ್ನ ಈ ಕ್ರೋಧವನ್ನು ಯಾರ ಮೇಲೆ ತೀರಿಸಲಿ? ನಿಮ್ಮ ಎಲ್ಲ ಕ್ರೋಧವನ್ನು ರಾಮನ ಮೇಲೆ ತಿರುಗಿಸಿ. ಇಂದು ಪಾಲ್ಗುಣ ಕೃಷ್ಣ ಪಕ್ಷ. ಇಂದು ಯುದ್ಧ ಸಿದ್ಧತೆ ಮಾಡಿಕೊಂಡು ನಾಳೆ ಅಮಾವಾಸ್ಯೆ ಎಂದು ರಣರಂಗಕ್ಕೆ ಹೊರಡಿ. ಸುಪಾರ್ಶ್ವ, ನಿನ್ನ ಮಾತಿನಲ್ಲೂ ಔಚಿತ್ಯವಿದೆ. ಮಹಾರಾಣಿ, ಮಹಾರಾಣಿ, ಅನಾಹುತ, ಅನಾಹುತ! ನನ್ನ ಪುತ್ರ ಸಂಹಾರದ ಅನಾಹುತಕ್ಕಿಂತ ದೊಡ್ಡದಾದ ಯಾವ ಅನಾಹುತವನ್ನು ಹೇಳಲು ಬಂದಿರುವೆ ಸಖಿ? ಮಹಾರಾಣಿ, ಅದು ತಾವು ಹಿಂದೆ ನನಗೆ ಸೀತೆ ವಿಷಯದಲ್ಲಿ ಏನು ನಡೆದರೂ ಬಂದು ತಿಳಿಸುವಂತೆ ಹೇಳಿದ್ದೀರಿ. ಈಗ ಅಂಥವುದೇ ಒಂದು ಅನಾಹುತ ನಡೆಯಲಿದೆ. ಅದನ್ನು ನಿಮಗೆ ತಿಳಿಸಲೆಂದು ಬಂದೆ. ಏನು? ಏನಂದೆ? ಸೀತೆಯ ವಿಷಯದಲ್ಲಿ ಅನಾಹುತವೇ? ಏನದು ಸಖಿ? ಇಂದ್ರಜಿತುವಿನ ಸಾವಿನಿಂದ ಅತ್ಯಂತ ಕ್ರೋಧಾವಿಷ್ಟರಾದ ಮಹಾರಾಜರು ಸೀತೆಯನ್ನೇ ಕೊಂದು ಬಿಡುವೆನೆಂದು ಖಡ್ಗ ಹಿಡಿದು ಅಶೋಕವನದ ಕಡೆಗೆ ಧಾವಿಸಿದರು. ಅಯ್ಯೋ ದೇವರೇ! ಸಖಿ, ಇದು ನಿಜವಾಗಲೂ ಭಯಂಕರವಾದ ಅನಾಹುತವೇ? ಕೊಡದು, ಈ ಅನಾಹುತ ನಡೆಯಬಾರದು. ನನ್ನ ಪತಿ ಸ್ತ್ರೀ ಹತ್ಯೆಯಂತ ಮಹಾಪಾಪ ಕಾರ್ಯವನ್ನು ಮಾಡಬಾರದು, ಮಾಡಬಾರದು. ಮಹಾರಾಜ, ತಾವು ವೀರರು, ವಿವೇಕಿಗಳು, ಪರಾಕ್ರಮಶಾಲಿಯಾದ ನೀವು ದಿವ್ಯ ರಥದಲ್ಲಿ ಕುಳಿತು ಯುದ್ಧ ಮಾಡುವುದೇ ನಿಮ್ಮ ಘನತೆಗೆ ಸರಿಯಾದದ್ದು. ನೀವು ಯುದ್ಧದಲ್ಲಿ ರಾಮನನ್ನು ಸಂಹರಿಸಿ ಈ ಸೀತೆಯನ್ನು ವಶಪಡಿಸಿಕೊಂಡರೆ ನಿಮ್ಮ ಕ್ರೋಧವು ಖಂಡಿತ ಶಾಂತವಾಗುತ್ತದೆ. ಈಗ ಬನ್ನಿ ಪ್ರಭು, ಬನ್ನಿ. ನನ್ನ ಸ್ವಾಮಿಯ ಪ್ರೇಮ ನನ್ನ ಮೇಲಿರುವುದರಿಂದಲೇ ನಾನು ಈ ಗಂಡಾಂತರದಿಂದ ಪಾರಾದೆ. ಹೋಗಲಿ, ನನ್ನ ಸ್ವಾಮಿಯ ಮೇಲೆ ಕ್ರೋಧ ತೋರಿಸಲಿ. ಅವನು ಬೇಗ ಹತನಾಗಬೇಕು, ಹತನಾಗಬೇಕು. ಮಹಾರಾಣಿ, ಮಹಾರಾಣಿ, ಹೇಳು ಸಖಿ. ನಿಮಗೆ ಸಮಾಧಾನ ಉಂಟು ಮಾಡುವ ಒಂದು ವಿಷಯವನ್ನು ತಿಳಿಸಲು ಬಂದೆ. ನನ್ನ ಪತಿಯಿಂದ ಸ್ತ್ರೀ ಹತ್ಯೆ ನಡೆದಿಲ್ಲ.
ಸೀತೆ ಸುರಕ್ಷಿತವಾಗಿರುವಳು ಎಂಬ ವಿಷಯವನ್ನು ಬಿಟ್ಟು ಬೇರೆ ಯಾವ ವಿಷಯವೂ ನನಗೆ ಸಮಾಧಾನ ಉಂಟು ಮಾಡುವುದಿಲ್ಲ. ಅದೇ ವಿಷಯವನ್ನು ತಿಳಿಸಲು ಬಂದೆ ಮಹಾರಾಣಿ. ಮಹಾರಾಜರಿಂದ ಸ್ತ್ರೀ ಹತ್ಯೆ ನಡೆಯಲಿಲ್ಲ, ಸೀತೆ ಸುರಕ್ಷಿತವಾಗಿದ್ದಾಳೆ. ಹೌದೇ? ನಿಜವಾಗಲೂ ಇದು ಸಮಾಧಾನದ ವಿಷಯವೇ ಸಖಿ. ಈಗ ಆಗಿರುವ ಅನಾಹುತದ ಭಾರಕ್ಕೆ ಕುಸಿದು ಹೋಗಿರುವಾಗ ಸ್ತ್ರೀ ಹತ್ಯೆಯಂತ ಮಹಾಪಾಪ ನಡೆದಿದ್ದರೆ ನನ್ನ ಹೃದಯ ಒಡೆದು ಹೋಗುತ್ತಿತ್ತು. ಪರಮೇಶ್ವರ ನನ್ನ ಮೊರೆ ಕೇಳಿದ. ಸಖಿ, ರಾವಣೇಶ್ವರನ ಕ್ರೋಧವನ್ನು ಶಮನ ಮಾಡಿ ಸೀತೆಯ ಹತ್ಯೆಯನ್ನು ತಪ್ಪಿಸಿದ ಪುಣ್ಯಾತ್ಮನ್ಯಾರು? ಅವರು ಅಮಾತ್ಯ ಸುಪಾಶ್ವ ಮಹಾರಾಣಿ. ಅವರು ಪರಿಪರಿಯಾಗಿ ಪ್ರಾರ್ಥಿಸಿ ಸ್ತ್ರೀ ಹತ್ಯೆ ತಮ್ಮ ಘನತೆಗೆ ತಕ್ಕುದಲ್ಲ ಎಂದು ಹೇಳಿ ಒಪ್ಪಿಸಿದರು. ತಮ್ಮ ಕ್ರೋಧವನ್ನೆಲ್ಲ ಶ್ರೀರಾಮನ ಕಡೆ ತಿರುಗಿಸಿ ರಣರಂಗಕ್ಕೆ ಹೋಗುವಂತೆ ಹೇಳಿದ ಮೇಲೆ ರಾವಣೇಶ್ವರ ತಮ್ಮ ನಿರ್ಧಾರವನ್ನು ಬಿಟ್ಟು ಹಿಂದಿರುಗಿದರು. ಸತ್ಯ, ಮಹಾ ಸಂಕಟ ಒಂದು ತಪ್ಪಿದಂತಾಯಿತು. ಕೈಲಾಸವಾಸ ಮಹಾದೇವ, ನಿನ್ನ ಕೃಪೆಯಿಂದ ನನ್ನ ಪತಿಯಿಂದ ಸಂಭವಿಸಬಹುದಾದಂಥ ಮಹಾಪಾಪ ಕಾರ್ಯ ತಪ್ಪಿತು. ನಿನಗೆ ನನ್ನ ಕೃತಜ್ಞತೆಗಳು ತಂದೆ, ನನ್ನ ಕೃತಜ್ಞತೆಗಳು. ವಿಭೀಷಣ, ಆಶ್ಚರ್ಯವಾಗುತ್ತಿದೆಯಲ್ಲ. ನಾನು ನಿನ್ನನ್ನು ಸದಾ ಉರಿಯಿಂದಲೇ ನೋಡುತ್ತಿದ್ದೆ. ಕಟುವಾಗಿ ಮಾತನಾಡುತ್ತಿದ್ದ ನಾನು ಇಂದು ಅಕ್ಕರೆಯಿಂದ ಬಾಯಿ ತುಂಬ ಸೋದರ ಎಂದು ಕರೆದನೆಲ್ಲ ಎಂದು ನಿನಗೆ ಆಶ್ಚರ್ಯವಾಗುತ್ತಿದೆಯಲ್ಲ. ನೀನು ನನಗೆ ಎಷ್ಟು ಬುದ್ಧಿವಾದದ ಮಾತುಗಳನ್ನು ಹೇಳಿದೆ. ಸೀತಾಪಹರಣ ಮಹಾಪಾಪ ಎಂದು ಹೇಳಿದೆ, ಧರ್ಮಕ್ಕೆ ವಿರುದ್ಧ ಎಂದು ಹೇಳಿದೆ, ರಾಮನ ಪರಾಕ್ರಮವನ್ನು ಹೇಳಿದ್ದೆ, ಲಂಕೆಗೆ ಮತ್ತು ರಾಕ್ಷಸ ಕುಲಕ್ಕೆ ವಿನಾಶ ಬರುವುದೆಂದು ಹೇಳಿದೆ. ನಾನು ಕೆರಳಿದರು, ನಿಂದಿಸಿದರು, ನೀನು ಮಾತ್ರ ಪಟ್ಟು ಬಿಡದೆ ನನಗೆ ಬುದ್ಧಿವಾದದ ಮಾತುಗಳನ್ನು ಹೇಳಿದೆ. ನಂತರ ನನ್ನ ಹಠಮಾರಿತನದಿಂದ ನನ್ನ ಕ್ರೂರ ವರ್ತನೆಗೆ ಬೇಸತ್ತು ನನ್ನನ್ನು ತ್ಯಜಿಸಿದೆ, ರಾಮನ ಪಕ್ಷವನ್ನು ಸೇರಿದೆ.
ಆದರೆ ಸೋದರ, ಈಗ ನನಗನಿಸುತ್ತಿದೆ ನಾನು ನಿನ್ನ ಮಾತನ್ನು ಕೇಳಬೇಕಿತ್ತು ಎಂದು. ಎಷ್ಟು ತಡವಾಗಿ ಜ್ಞಾನೋದಯ! ಎಲ್ಲರನ್ನೂ ಕಳೆದುಕೊಂಡು ದಿಗ್ಗೆಟ್ಟು ನಿಂತಿರುವಾಗ ಜ್ಞಾನೋದಯ. ವಿಭೀಷಣ, ಏಕೆ ಮಂಕಾಗಿರುವ ವಿಭೀಷಣ? ಏನು ಯೋಚನೆ? ಪ್ರಭು ರಾಮಚಂದ್ರ, ಆ ರಾವಣ ಎಂತಹ ಕ್ರೂರ ಮನಸ್ಸಿನವನೆಂದು ಯೋಚಿಸುತ್ತಿದ್ದೆ. ಏಕೆ? ಏನಾಯ್ತು? ಪುತ್ರನ ಸಾವಿನ ನಂತರ ರಾವಣ ಪ್ರತಿಕ್ರಿಯೆ ಏನೆಂದು ತಿಳಿದುಕೊಂಡು ಬರಲು ವೇಷ ಬದಲಿಸಿಕೊಂಡು ಲಂಕೆಗೆ ಹೋಗಿ ಬರುವಂತೆ ನನ್ನ ಅಮಾತ್ಯರಿಗೆ ತಿಳಿಸಿದ್ದೆ. ಅವರು ತಂದ ವಾರ್ತೆಯನ್ನು ಕೇಳಿ ನನ್ನ ಹೃದಯ ನಡುಗಿ ಹೋಯಿತು. ಅಂತಹ ಭಯಂಕರ ವಾರ್ತೆ ಯಾವುದು ವಿಭೀಷಣ? ಪುತ್ರ ಶೋಕದಿಂದ ಮಹಾಕ್ರೋಧಾವಶನಾದ ಆ ರಾವಣ ಮತಿಹೀನನಾಗಿ ಖಡ್ಗ ಹಿಡಿದು ಸೀತೆಯನ್ನು ಕೊಂದು ಬಿಡುವೆನೆಂದು ಹೊರಟನಂತೆ. ಎಂಥ ನೀಚ ರಾಕ್ಷಸ! ಸಹೋದರ, ಆ ಪಾಪಿ ನನ್ನ ಅತ್ತಿಗೆಯನ್ನು ಸಮೀಪಿಸುವ ಮೊದಲೇ ಅವನ 10 ತಲೆಗಳನ್ನು ಕತ್ತರಿಸಿ ಬರುತ್ತೇನೆ. ಅಪ್ಪಣೆ ಕೊಡು ಸಹೋದರ. ಸಾವಧಾನ ಲಕ್ಷ್ಮಣ, ಸಾವಧಾನ. ಪ್ರಹಸ್ತ, ನೀನು ನನ್ನ ಪ್ರಧಾನ ಅಮಾತ್ಯ, ಮಹಾದಂಡನಾಯಕ. ನಿನ್ನ ಸ್ವಾಮಿ ನಿಷ್ಠೆಯಲ್ಲೂ ಶೌರ್ಯ ಪರಾಕ್ರಮಗಳಲ್ಲೂ ಕೊರತೆ ಇರಲಿಲ್ಲ. ಆದರೆ ನೀನು ಮಂತ್ರಿಯಾಗಿ ನಿರ್ವಹಿಸಬೇಕಾದ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸಿದೆಯಾ? ರಾಜನಾದವನ್ನು ತಪ್ಪಿ ನಡೆದಾಗ ಅವನಿಗೆ ಸೂಕ್ತ ಸಲಹೆಯನ್ನು ನೀಡಿ ಅವನಿಗೆ ವಾಸ್ತವಾಂಶವನ್ನು ತಿಳಿಸಬೇಕಿತ್ತಲ್ಲವೇ? ಆದರೆ ನೀನು ನನ್ನ ಹುಚ್ಚು ಆಕ್ರೋಶಗಳಿಗೆ, ಆವೇಶಗಳಿಗೆ ತುಪ್ಪ ಸುರಿದೆ. ನಾನು ಯುದ್ಧವನ್ನು ಗೆದ್ದೇ ಗೆಲ್ಲುವೆನೆಂಬ ಅಹಂಕಾರಕ್ಕೆ ಬೆಂಬಲಿಸಿದೆ. ನಂತರ ಹಲವು ವೀರರ ಜೊತೆ ನೀನು ಬಲಿಯಾದ. ಹೇಳು ಪ್ರಹಸ್ತ, ನೀನು ನನಗೆ ಒಳ್ಳೆಯದನ್ನು ಮಾಡಿದೆಯಾ, ಕೆಟ್ಟದ್ದನ್ನು ಮಾಡಿದೆಯಾ? ಸೋದರ ಕುಂಭಕರ್ಣ, ನೀನು ಅಸಹಾಯ ಶೂರ, ಅಪರಿಮಿತ ಪರಾಕ್ರಮಿ. ನಿನ್ನನ್ನು ನಾನು ಎಷ್ಟು ನಂಬಿದ್ದೆ. ನೀನು ರಣರಂಗಕ್ಕೆ ಕಾಲಿಟ್ಟು ಗರ್ಜಿಸಿದ ಕೂಡಲೇ ವಿಜಯಲಕ್ಷ್ಮಿಯು ವಿಜಯ ಮಾಲೆಯನ್ನು ಹಿಡಿದು ಧಾವಿಸಿ ಬರುವಳು ಎಂದುಕೊಂಡಿದ್ದೆ. ಆದರೆ ಏನಾಯಿತು? ಆಕಾಶಕ್ಕೆ ಹಾರಬಲ್ಲ ಧೀರ ಹಳ್ಳದಲ್ಲಿ ಜಾರಿ ಬಿದ್ದಂತಾಯಿತು. ನೀನು ಹೇಳಿದ್ದೆ ಸೋದರ, ಸೀತಾಪಹರಣ ಒಳ್ಳೆಯದಲ್ಲ, ಸೀತೆಯನ್ನು ಹಿಂದಿರುಗಿಸುವುದೇ ಸೂಕ್ತ ಎಂದು ಹೇಳಿದ್ದೆ. ಆದರೆ ಏಕೆ ಪಟ್ಟು ಹಿಡಿಯಲಿಲ್ಲ? ಸೋದರ ವಾತ್ಸಲ್ಯದ ಹಿನ್ನೆಲೆಯಲ್ಲಿ ನನ್ನ ತಪ್ಪುಗಳನ್ನು ಲೆಕ್ಕಿಸದೆ ರಣಯಜ್ಞದಲ್ಲಿ ಭಸ್ಮವಾಗಿ ಬಿಟ್ಟೆ. ಸೋದರ, ನೀನು ಪಟ್ಟು ಹಿಡಿದಿದ್ದರೆ ನಾನು ಖಂಡಿತ ಒಪ್ಪುತ್ತಿದ್ದೆ. ನಾನಿಂತ ಚಿಂತಾಜನಕ ಸ್ಥಿತಿಗೆ ಬರುತ್ತಿರಲಿಲ್ಲವೋ ಏನು? ಹೇಳು ಕುಂಭಕರ್ಣ, ನೀನು ನನಗೆ ಒಳ್ಳೆಯದು ಮಾಡಿರುವೆಯೋ ಕೆಟ್ಟದ್ದು ಮಾಡಿರುವೆಯೋ?
ಅಂತಹ ಪ್ರಯತ್ನ ಮಾಡಿದರೆ ಅದನ್ನು ತಡೆಯಲು ನಾವೆಲ್ಲರೂ ಧಾವಿಸಲೇಬೇಕಾಗುತ್ತದೆ. ನೀನೊಬ್ಬನೇ ಅಲ್ಲ. ಪ್ರಭು ರಾಮಚಂದ್ರ, ಲಕ್ಷ್ಮಣ, ಶಾಂತರಾಗಿ. ಆ ರಾವಣ ಹೊರಟಿದ್ದೇನೋ ನಿಜ, ಆದರೆ ಅವನ ಪ್ರಯತ್ನ ತಪ್ಪಿದೆ. ವಿವೇಕ ಮರಳಿ ತನ್ನ ತಪ್ಪಿನ ಅರಿವಾಗಿ ತನ್ನ ಮನಸ್ಸನ್ನು ಬದಲಿಸಿರಬೇಕು. ಶ್ರೀರಾಮ ಕೆರಳಿದರೆ ತನಗೆ ಉಳಿಗಾಲವಿಲ್ಲವೆಂದು ಹಿಂಜರಿಗಿರುತ್ತಾನೆ. ಇಲ್ಲ, ಆ ಕಾರಣವಲ್ಲ. ರಾವಣನ ಅಮಾತ್ಯರಲ್ಲಿ ಒಬ್ಬನಾದ ಸುಪಾರ್ಶ್ವನೆಂಬುವನು ಪರಿಪರಿಯಾಗಿ ಹೇಳಿ ರಾವಣ ತನ್ನ ಪ್ರಯತ್ನವನ್ನು ಕೈಬಿಡುವಂತೆ ಒಪ್ಪಿಸಿದನಂತೆ. ಇಂದು ಸುಮ್ಮನಾದವನು ಮತ್ತೆ ಅಂತ ಪ್ರಯತ್ನ ಮಾಡುವುದಿಲ್ಲವೆಂದು ಹೇಳಲಿಕ್ಕಾಗದು. ಅವನು ಮತ್ತೆ ಅಂತ ಪ್ರಯತ್ನ ಮಾಡುವ ಮೊದಲೇ ನಾವು ಅವನನ್ನು ಸಂಹರಿಸಬೇಕು. ಹೌದು, ಅದಕ್ಕೀಗ ಸಕಾಲವಾಗಿದೆ. ನಾವು ಆ ರಾವಣ ಯುದ್ಧ ಭೂಮಿಗೆ ಬರಲಿ ಎಂದು ಕಾಯುವುದು ಬೇಡ. ನಾವೇ ಆ ರಾಕ್ಷಸರೊಂದಿಗೆ ಯುದ್ಧ ಆರಂಭಿಸೋಣ. ಅವನು ಬಂದೇ ಬರುತ್ತಾನೆ. ಆದಷ್ಟು ಬೇಗ ಆ ರಾವಣನ ಸಂಹಾರವಾಗಬೇಕು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಮೇಘನಾದ, ನನ್ನ ಪ್ರಿಯ ಪುತ್ರ, ಇಂದ್ರನನ್ನೇ ಜಯಿಸಿದ ಇಂದ್ರಜಿತು ನನ್ನ ಹಲವು ಪುತ್ರರಲ್ಲಿ ನನಗೆ ಅತ್ಯಂತ ಪ್ರೀತಿ ಪಾತ್ರನಾದವನು. ಇಡೀ ದಾನವ ವೀರರಲ್ಲಿ ನಿನ್ನಂತಹ ವೀರ ಇನ್ನೊಬ್ಬನಿಲ್ಲ. ಯಾರಿಂದಲೂ ತಂದುಕೊಡಲಾಗದಂತಹ ಜಯವನ್ನು ನೀನು ತಂದುಕೊಡುವೆ ಎಂದು ನಾನು ಭರವಸೆ ಇಟ್ಟುಕೊಂಡಿದ್ದೆ. ನೀನು ಯುದ್ಧರಂಗದಲ್ಲಿ ಹಲವು ಸಲ ಮಿಂಚಿದ್ದಿ. ಇನ್ನೇನು ಗೆಲ್ಲಬೇಕು. ಏನಾಯ್ತು? ಮರಣವೇ ನಿನ್ನ ಅಂತಿಮ ಫಲಿತಾಂಶವಾಯಿತು. ಆದರೆ ಪುತ್ರನಾಗಿ ನೀನು ನಿನ್ನ ಕರ್ತವ್ಯವನ್ನು ಮಾಡಿಲ್ಲವೆಂದು ನನಗೆ ಈಗ ಅನ್ನಿಸುತ್ತಿದೆ. ನನ್ನ ಅಧರ್ಮವನ್ನು ನೀನೇಕೆ ಖಂಡಿಸಲಿಲ್ಲ ಪುತ್ರ? ಏಕೆ ಖಂಡಿಸಲಿಲ್ಲ? ನೀವು ನನಗೆ ಒಳ್ಳೆಯದು ಮಾಡಿದಿರೋ ಕೆಟ್ಟದ್ದು ಮಾಡಿದಿರೋ ಹೇಳಿ ಹೇಳಿ. ಯಾರು ನನ್ನ ಪ್ರಶ್ನೆಗೆ ಉತ್ತರ ಕೊಡುತ್ತಾರೆ? ನೀವಲ್ಲದೆ ನನ್ನ ಪ್ರಶ್ನೆಗೆ ಯಾರು ಉತ್ತರ ಕೊಡುತ್ತಾರೆ? ಯಾರು ಉತ್ತರ ಕೊಡುತ್ತಾರೆ? ಇಲ್ಲ, ಯಾರೂ ಉತ್ತರ ಕೊಡುವುದಿಲ್ಲ. ಬೆಟ್ಟದ ಮೇಲಿಂದ ಉರುಳುವ ಬಂಡೆಯನ್ನು ಯಾರೂ ತಡೆಯಲಾಗುವುದಿಲ್ಲ. ನಾನು ಉರುಳಲು ಪ್ರಾರಂಭಿಸಿ ಈಗಾಗಲೇ ಎಷ್ಟೋ ಕಾಲವಾಗಿದೆ. ಕಣಿವೆಯ ಪ್ರಪಾತಕ್ಕೆ ಹೋಗುವವರೆಗೂ ನಿಲ್ಲುವ ಹಾಗಿಲ್ಲ. ನಾನು ನಿಲ್ಲುವುದೂ ಇಲ್ಲ. ಅಷ್ಟರಲ್ಲಿ ನನಗಾಗಿ, ತಮ್ಮ ಬಲಿದಾನ ನೀಡಿದವರಿಗಾಗಿ ನಾನು ಹೋರಾಡುತ್ತೇನೆ. ಕಡೆಯವರೆಗೂ ಹೋರಾಡುತ್ತೇನೆ.
ಸಮಾಧಾನ ಮಾಡಿಕೊ. ಎಷ್ಟು ಕಾಲ ಹೀಗೆ ದುಃಖಿಸುವೆ? ನಮ್ಮ ಪುತ್ರನ ಮರಣದಿಂದ ನಿನಗಿಂತ ಜಾಸ್ತಿ ನೋವು ನನಗಾಗಿದೆ. ಅವನನ್ನು ಹತ್ಯೆಗೈದ ಆ ರಾಮನ ಸೇನೆಯನ್ನು ನಾಶಪಡಿಸಲು ಆ ರಾಕ್ಷಸ ವೀರರಿಗೆ ಹೇಳಿ ನಾನೇ ಹೋಗುತ್ತಿದ್ದೇನೆ. ನಮಗಾದ್ದಕ್ಕಿಂತ 10 ಪಟ್ಟು 100 ಪಟ್ಟು ದುಃಖ ಅವರಿಗಾಗಬೇಕು. ಆಗುತ್ತದೆ, ಖಂಡಿತ ಆಗುತ್ತದೆ. ಪ್ರಭು, ಅವರಿಗೆ ದುಃಖವನ್ನು ಕೊಟ್ಟೆ ನಾವು ದುಃಖವನ್ನು ಪಡೆದುಕೊಂಡೆವಲ್ಲವೇ? ಏನಂದೆ? ನಾವು ಏನನ್ನು ಕೊಡುತ್ತೇವೋ ಅದನ್ನೇ ಪಡೆಯುವುದು ಲೋಕದ ಧರ್ಮವಲ್ಲವೇ ಪ್ರಭು? ಮಂಡೋದರಿ, ಒಗಟಿನಂತೆ ಮಾತನಾಡಬೇಡ. ಅದೇನೆಂದು ಬಿಡಿಸಿ ಹೇಳು. ಹೇಳುತ್ತೇನೆ ಪ್ರಭು, ಹೇಳುತ್ತೇನೆ. ನೀವೇ ಯೋಚಿಸಿದರೆ ನಾನು ಹೇಳದೆ ನಿಮಗೆ ಎಲ್ಲ ತಿಳಿಯುತ್ತದೆ. ಪಂಚವಟಿಯಿಂದ ಪತಿವ್ರತೆಯಾದ ಸೀತೆಯನ್ನು ನೀವು ಅಪಹರಿಸಿ ತರದಿದ್ದರೆ, ಸೆರೆಯಾಳಿನಂತೆ ಅವಳನ್ನು ಅಶೋಕವನದಲ್ಲಿ ಕೂಡಿಸದಿದ್ದರೆ, ರಾಮ ಲಕ್ಷ್ಮಣರು ವಾನರರ ಜೊತೆ ಸ್ನೇಹ ಸಾಧಿಸುತ್ತಲೇ ಇರಲಿಲ್ಲ, ಸೀತೆಯನ್ನು ಹುಡುಕಿಕೊಂಡು ಬರುತ್ತಲೇ ಇರಲಿಲ್ಲ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುತ್ತಲೇ ಇರಲಿಲ್ಲ, ಹನುಮಂತ ಲಂಕೆಯನ್ನು ಸುಡುತ್ತಲೇ ಇರಲಿಲ್ಲ, ಯುದ್ಧವು ನಡೆಯುತ್ತಲೇ ಇರಲಿಲ್ಲ, ನನ್ನ ಸೋದರ ಕುಂಭಕರ್ಣ ಮಡಿಯುತ್ತಲೇ ಇರಲಿಲ್ಲ, ನನ್ನ ಪುತ್ರ ಇಂದ್ರಜಿತ್ತು ಮರಣ ಹೊಂದುತ್ತಲೇ ಇರಲಿಲ್ಲ. ಹಾಗೆ ಹೇಳ ಹೊರಟರೆ ನಾನು ಹೇಳಬಹುದು. ನನ್ನ ಸೋದರಿ ಶೂರ್ಪನಖಿಯ ಕಿವಿ ಮೂಗುಗಳನ್ನು ಕತ್ತರಿಸದಿದ್ದರೆ, ಖರದೂಷಣರನ್ನು ಸಂಹರಿಸದಿದ್ದರೆ ನಾನು ಸೀತೆಯನ್ನು ಅಪಹರಿಸುವ ಆಲೋಚನೆಯನ್ನು ಮಾಡುತ್ತಿರಲಿಲ್ಲ. ಪ್ರಭು, ಶೂರ್ಪಣಕಿಯ ದುಷ್ಟವರ್ತನೆಯೇ ಅವಳ ದುರವಸ್ಥೆಗೆ ಕಾರಣವಲ್ಲವೇ? ಸಾಕು ಸಾಕು. ಹಳೆಯ ಬೆಂಕಿಯನ್ನು ಕೆದಕಿ ನನ್ನ ಆಕ್ರೋಶದ ಜ್ವಾಲೆಯನ್ನು ಹೆಚ್ಚಿಸಬೇಡ. ಇದು ಸರಿ ತಪ್ಪುಗಳನ್ನು ವಿವೇಚಿಸುವ ಸಮಯವಲ್ಲ. ಈಗ ನನ್ನ ಮುಂದಿರುವ ಪ್ರಶ್ನೆ, ಯಾರು ಗೆಲ್ಲುತ್ತಾರೆ, ಯಾರು ಸೋಲುತ್ತಾರೆ ಎಂಬುದು. ಆ ಪ್ರಶ್ನೆಯ ಉತ್ತರವು ಕಾಣುತ್ತಿದೆ ಪ್ರಭು. ಏನು ಉತ್ತರ? ಯಾವ ಉತ್ತರ? ಈ ಯುದ್ಧದಲ್ಲಿ. ಏಕೆ ನಿಲ್ಲಿಸಿದೆ? ಮುಂದುವರೆಸು. ಪ್ರಭು, ಈ ಯುದ್ಧದಲ್ಲಿ ಕಷ್ಟ, ನಷ್ಟ, ಸಾವು, ನೋವುಗಳು ಹೆಚ್ಚಾಗಿ ಅನುಭವಿಸುತ್ತಿರುವವರು ನಾವೇ ಅಲ್ಲವೇ? ಅಂದರೆ ನಮಗೆ ಸಾವೇ ಗತಿ, ಸೋಲೆ ಗತಿ ಎಂದು ಹೇಳುತ್ತಿರುವೆಯಾ? ಆ ಭಯವಂತೂ ಇದೆ. ಭಯ ಭಯ ಭಯ. ಏ ರಾವಣನ ಪತ್ನಿಯಾಗಿ ಭಯ ಪಡಲು ನಾಚಿಕೆ ಆಗುವುದಿಲ್ಲವ ನಿನಗೆ? ಮೃತ್ಯುವೆನ್ನೇ ಭಯಪಡಿಸಿದ ನನಗೆಂತಹ ಭಯ? ಪುತ್ರ ಶೋಕ ನಿನ್ನ ಧೈರ್ಯವನ್ನು ಅಲುಗಿಸಿದೆ, ನನ್ನ ಆಕ್ರೋಶವನ್ನು ಹೆಚ್ಚಿಸಿದೆ. ಈ ಆಕ್ರೋಶದ ಜ್ವಾಲೆಯಲ್ಲಿ ಆ ಶತ್ರು ಸೈನ್ಯವನ್ನು ಧ್ವಂಸ ಮಾಡಿ ಆಮೇಲೆ ಬಂದು ನಿನ್ನನ್ನು ನೋಡುತ್ತೇನೆ. ಆಮೇಲೆ ಎಂಬುದು ಭಯಾನಕವಾಗಿ ಕಾಣುತ್ತಿದೆ. ಅಮಂಗಳದ ಆಕ್ರಂದನವೇ ಲಂಕೆಯನ್ನು ವ್ಯಾಪಿಸಿದಂತೆ ಭಾಸವಾಗುತ್ತಿದೆ. ಅಯ್ಯೋ ದೇವರೇ, ಇನ್ನೇನೇನು ಕಾದಿದೆಯೋ? ಎಲೈ ರಾಕ್ಷಸ ವೀರರೇ, ಆ ವಾನರ ಸೇನೆಯಿಂದ ನಮಗೆ ಸಂಭವಿಸಿರುವ ಅಪಾರ ಹಾನಿಯಿಂದ ಭಯಗೊಂಡಿರುವಿರೇನು? ಇಲ್ಲ ಮಹಾಪ್ರಭು, ಖಂಡಿತ ನಾವು ಭಯಗೊಂಡಿಲ್ಲ. ನಿಮ್ಮಂಥ ವೀರರಿಂದಲೇ ಈ ಲಂಕೆಯ ಪ್ರತಿಷ್ಠೆ ಇನ್ನೂ ಉಳಿದಿದೆ.
ಆ ರಾಮ ಲಕ್ಷ್ಮಣರು ನಮ್ಮ ಕಡೆಯ ಅನೇಕ ವೀರರನ್ನು ಕೊಂದಿರುವುದು ನಿಮಗೆ ತಿಳಿದಿದೆ ಅಷ್ಟೇ. ತಿಳಿದಿದೆ ಮಹಾಪ್ರಭು, ನಮಗೆಲ್ಲ ತಿಳಿದಿದೆ. ಹಾಗಾದರೆ ನನ್ನ ಸೋದರ ಕುಂಭಕರ್ಣ, ನನ್ನ ಪ್ರಿಯ ಪುತ್ರ ಮೇಘನಾದ ಹಾಗೂ 100 ರಾಕ್ಷಸ ವೀರರ ಸಾವಿಗೆ ನಾವು ಪ್ರತೀಕಾರ ತೀರಿಸಿಕೊಳ್ಳಬೇಕಲ್ಲವೇ? ತೀರಿಸಿಕೊಳ್ಳಬೇಕು ಪ್ರಭು, ತೀರಿಸಿಕೊಳ್ಳಬೇಕು. ಅಂದ ಮೇಲೆ ಮುಂದೆ ನಡೆಯುವ ನಿರ್ಣಾಯಕ ಯುದ್ಧದಲ್ಲಿ ನಾವು ನಮ್ಮ ಸಮಸ್ತ ಶಕ್ತಿಯನ್ನು ಪಣಕ್ಕಿಟ್ಟು ಹೋರಾಡಿ ಗೆಲ್ಲಬೇಕು. ಗೆಲ್ಲುತ್ತೀವಿ ಪ್ರಭು, ಗೆಲ್ಲುತ್ತೇವೆ. ಮಹಾಪ್ರಭು, ರಾಕ್ಷಸ ವೀರರೆಲ್ಲರೂ ತಮಗಾಗಿ, ನಮ್ಮ ಲಂಕೆ ಗೌರವಕ್ಕಾಗಿ ನಿಷ್ಠೆಯಿಂದ ಹೋರಾಡುತ್ತಾರೆ. ಎಲ್ಲರೂ ತಮ್ಮ ಪ್ರಾಣವನ್ನು ಪಣವಿಟ್ಟು ಯುದ್ಧ ಮಾಡುತ್ತಾರೆ ಪ್ರಭು. ಆ ನಂಬಿಕೆ ನನಗಿದೆ ಸುಪಾರ್ಶ್ವ. ನಾಳೆಯಿಂದಲೇ ಅಂತಿಮ ಯುದ್ಧವನ್ನು ಪ್ರಾರಂಭಿಸಬೇಕು. ಎಲ್ಲರೂ ಸಿದ್ಧರಾಗಿದ್ದೇವೆ ಪ್ರಭು. ನಮ್ಮ ಸಮಸ್ತ ಸೈನ್ಯವು ರಾಮನನ್ನು ಸುತ್ತುವರಿಯಬೇಕು. ವಾನರ ಸೈನ್ಯ ನುಚ್ಚು ನೂರಾಗಬೇಕು. ನಾನು ನಿಮ್ಮೊಂದಿಗಿದ್ದು ನೀವು ನೋಡುತ್ತಿದ್ದಂತೆಯೇ ಆ ರಾಮನನ್ನು ಸಂಹರಿಸುತ್ತೇನೆ. ಲಂಕೇಶ್ವರನಿಗೆ ಜಯವಾಗಲಿ, ರಾವಣೇಶ್ವರನಿಗೆ ಜಯವಾಗಲಿ, ರಾವಣೇಶ್ವರನಿಗೆ ಜಯವಾಗಲಿ, ಲಂಕೇಶ್ವರನಿಗೆ ಜಯವಾಗಲಿ, ರಾವಣೇಶ್ವರನಿಗೆ ಜಯವಾಗಲಿ, ಲಂಕೇಶ್ವರನಿಗೆ ಜಯವಾಗಲಿ, ರಾವಣೇಶ್ವರನಿಗೆ ಜಯವಾಗಲಿ, ಲಂಕೇಶ್ವರನಿಗೆ ಜಯವಾಗಲಿ, ರಾವಣೇಶ್ವರನಿಗೆ ಜಯವಾಗಲಿ, ಲಂಕೇಶ್ವರನಿಗೆ ಜಯವಾಗಲಿ. ಜೈ ರಾಮೇಶ್ವರ, ಜೈ ರಾಮೇಶ್ವರ. ಪ್ರಭು, ರಾಮಚಂದ್ರ ಪ್ರಭು, ರಾಕ್ಷಸರ ಅಬ್ಬರವನ್ನು ತಡೆಯಲಾಗುತ್ತಿಲ್ಲ. ನಮ್ಮ ಹಲವು ವಾನರರನ್ನು ಕೊಂದು ಹಾಕಿದ್ದಾರೆ ಪ್ರಭು. ಇವರನ್ನು ಹೀಗೆ ಬಿಟ್ಟರೆ ವಾನರ ಸೈನ್ಯವೆಲ್ಲ ನಿಶ್ಶೇಷವಾಗಿ ಬಿಡುತ್ತದೆ. ಈಗ ನೀವೇ ವಾನರ ಸೈನ್ಯವನ್ನು ಕಾಪಾಡಬೇಕು ರಾಮಚಂದ್ರ ಪ್ರಭು. ಭಯಪಡಬೇಡಿ ವಾನರ ವೀರರು. ನಿಮ್ಮನ್ನು ಕಂಗಡಿಸುತ್ತಿರುವ ಆ ರಾಕ್ಷಸರನ್ನು ನಾನು ದಮನ ಮಾಡುತ್ತೇನೆ. ನಿರ್ಭಯವಾಗಿ ಹೋರಾಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಒಂದು ಕ್ಷಣಕ್ಕೆ ಮುಂಚೆ ನಮ್ಮ ಕೈ ಮೇಲಾಗಿತ್ತು. ನಮ್ಮ ಕಡೆಯವರೆಲ್ಲ ಬಿರುಗಾಳಿಗೆ ಸಿಕ್ಕಿ ತರಗೆಲೆಗಳಂತೆ ಉರುಳಿ ಬೀಳುತ್ತಿದ್ದಾರೆ. ರಾಮನೊಬ್ಬನೇ ಇಷ್ಟು ವೇಗವಾಗಿ ಇಷ್ಟೊಂದು ಬಾಣಗಳನ್ನು ಬಿಡಲು ಹೇಗೆ ಸಾಧ್ಯ? ಲಕ್ಷ್ಮಣನೇನು ಕಡಿಮೆ ಇಲ್ಲ, ಒಬ್ಬ ಬೆಂಕಿ, ಒಬ್ಬ ಬಿರುಗಾಳಿ. ಸೀತೆ, ನೀನು ಕ್ಷೇಮವಷ್ಟೇ? ಆ ರಾವಣ ನಿನ್ನನ್ನು ಕೊಲ್ಲಲು ಬಂದಿದ್ದನಂತಲ್ಲ, ಆ ವಿಷಯವನ್ನು ಕೇಳಿ ನನ್ನ ಹೃದಯ ನಡುಗಿ ಹೋಯಿತು. ಹೌದು ತ್ರಿಜಟೆ, ಒಂದು ಕ್ಷಣ ಆ ದುರುಳನ ಖಡ್ಗಕ್ಕೆ ಬಲಿಯಾಗಿ ಬಿಡುತ್ತೇನೋ ಎಂದು ಆತಂಕವಾಗಿತ್ತು. ನನ್ನ ಸ್ವಾಮಿಯ ಮುಖವನ್ನು ನೋಡದೆ ಆ ಪಾಪಿಯ ಕೈಯಲ್ಲಿ ಸಾಯುವಂತಾಯಿತೆ ಎಂದು ಸಂಕಟವೂ ಆಗಿತ್ತು. ಅದೃಷ್ಟವಶಾತ್ ಬಾಗಿಲವರೆಗೂ ಬಂದ ಆಪತ್ತು ತನ್ನಂತೆಯೇ ಹೊರಟು ಹೋಯಿತು. ಅದೆಲ್ಲ ತಿಳಿಯಿತು ಸೀತೆ. ಮಂತ್ರಿ ಸುಪಾರ್ಶ್ವ ಆ ಪ್ರಯತ್ನದಿಂದ ರಾವಣನನ್ನು ತಡೆದ ವಿಷಯವೂ ತಿಳಿಯಿತು. ಮನಸ್ಸು ತಡೆಯಲಾರದೆ ನಿನ್ನನ್ನು ನೋಡಲು ಆತುರದಿಂದ ಬಂದೆ. ತ್ರಿಜಟೆ, ಸದಾ ನನ್ನ ಕ್ಷೇಮ ಚಿಂತನೆ ಮಾಡುವವಳು ನೀನೊಬ್ಬಳೆ. ನನ್ನ ದುಃಖಕ್ಕೆ ಪ್ರತಿಯಾಗಿ ನೀನು ದುಃಖಿಸುತ್ತಾ ನನಗೆ ಧೈರ್ಯವನ್ನು ತುಂಬುತ್ತಾ ಬಹಳ ದೊಡ್ಡ ಉಪಕಾರವನ್ನೇ ಮಾಡಿರುವೆ. ನಿನ್ನ ಸ್ನೇಹವಿಲ್ಲದಿದ್ದರೆ ನನ್ನ ಸ್ಥಿತಿ ಏನಾಗುತ್ತಿತ್ತೋ ಎಂದು ನೆನೆದರೆ ಭಯವಾಗುತ್ತದೆ. ತ್ರಿಜಟೆ, ಈ ಅನಿಶ್ಚಿತವಾದ ಆತಂಕಕ್ಕೆ ಕೊನೆ ಎಂದಿಗೆ? ಈಗಾಗಲೇ ಆ ಸಮಯ ತೀರ ಹತ್ತಿರಕ್ಕೆ ಬಂದು ಬಿಟ್ಟಿದೆ. ಈಗ ರಾವಣ ರಾಮನೊಡನೆ ಹೋರಾಡದೆ ಅನ್ಯ ಮಾರ್ಗವಿಲ್ಲ. ಈಗ ಮತ್ತೆ ಯುದ್ಧ ಆರಂಭವಾಗಿದೆಯಂತೆ. ಯಾವ ಕ್ಷಣದಲ್ಲಿ ಬೇಕಾದರೂ ರಾವಣ ರಾಮನೆದುರು ಬಂದು ನಿಲ್ಲಬಹುದು. ಆ ಕ್ಷಣ ಬೇಗ ಬರಬೇಕು ತ್ರಿಜಟೆ. ಇಷ್ಟು ಕಾಲಗಳ ನನ್ನ ನೋವು, ಸಂಕಟಗಳ ಶಾಪ ಆ ದುರುಳ ರಾವಣನಿಗೆ ತಟ್ಟಬೇಕು. ನಿನ್ನ ಶಾಪ ಮೊದಲೇ ತಟ್ಟಿದೆ ಸೀತೆ. ಈಗ ರಾಮನ ಬಾಣ ತಟ್ಟುವುದು ಮಾತ್ರ ಉಳಿದಿದೆ. ಅದು ಬೇಗ ಆಗುತ್ತದೆ. ಬೇಗ ಆಗುವ ಪ್ರಸಂಗದ ಶುಭವಾರ್ತೆಯನ್ನು ನಿನ್ನಿಂದ ಕೇಳಲು ಬಯಸುತ್ತೇನೆ. ಅದು ನನಗೂ ಸಂತೋಷದ ವಿಷಯ. ಅದಕ್ಕಾಗಿ ನನ್ನ ಆಪ್ತರಾದ ಚಾರರು ರಣರಂಗದಲ್ಲಿದ್ದಾರೆ. ಅವರಿಂದ ವಿಷಯಗಳನ್ನು ಸಂಗ್ರಹಿಸಿ ಬರುತ್ತೇನೆ.